ನಮಸ್ಕಾರ. ಸಾಲ ತೀರಿಸುವ ಏಕೈಕ ರುದ್ರಾಕ್ಷಿ ಇದು. ಕೇವಲ 10 ರೂಪಾಯಿ ಆಗುತ್ತೆ ಅಷ್ಟೇ ಕಣ್ರಿ. ಕೇವಲ 10 ರೂಪಾಯಿ ಆಗುತ್ತೆ. ಈ ರುದ್ರಾಕ್ಷಿ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗ್ತವೆ. ತಗೊಂಡು ಯಾವ ದಿನ ಹಾಕ್ಕೊಬೇಕು, ಯಾವ ಮಂತ್ರ ಪಠಣೆ ಮಾಡಬೇಕು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದು ಭಾಳ ಸಿಂಪಲ್ ಪರಿಹಾರ. ರಿಸಲ್ಟ್ ಮಾತ್ರ ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಇದನ್ನು ಗಂಡು ಮಕ್ಕಳು ಹಾಕ್ಕೊಬೋದು, ಹೆಣ್ಣು ಮಕ್ಕಳು ಹಾಕ್ಕೊಬೋದು. ಹೆಣ್ಣು ಮಕ್ಕಳು ಹಾಕ್ಕೊಬೋದು. ಬರೀ 10 ರೂಪಾಯಿ. ನೋಡಿ, 10 ರೂಪಾಯಿನಲ್ಲಿ ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ರೂ ತೀರುತ್ತೆ. ನಂಬಲ್ಲ ನೀವು. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ನೋಡಿ, ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡೋದು ನನ್ನ ಕೆಲಸ ಅಷ್ಟೇ. ಸದುಪಯೋಗ ಪಡಿಸ್ಕೊಳ್ಳೋದು ನಿಮ್ಮ ಕೆಲಸ ಅಷ್ಟೇ, ಇನ್ನೇನಿಲ್ಲ. ನಿಮ್ಮದು 1000 ಗಟ್ಟಲೆ ಇರಲಿ, ಲಕ್ಷಗಟ್ಟಲೆ ಇರಲಿ, ಕೋಟಿಗಟ್ಟಲೆ ಇರಲಿ, ಕೇವಲ 10 ರೂಪಾಯಿ ರುದ್ರಾಕ್ಷಿ. ನೋಡಿ, 10 ರೂಪಾಯಿ ನೀವು ಖರ್ಚು ಮಾಡ್ಕೊಂಡ್ರೆ 10 ರೂಪಾಯಿ ನಿಮ್ಮೂರಲ್ಲೇ ಗ್ರಂಥಿಗೆ ಅಂಗಡಿಗಳಿರ್ತವೆ. ಗ್ರಂಥಿಗೆ ಅಂಗಡಿಗಳಲ್ಲಿ ಹೋಗಿ ಕೇಳಿದರೆ ಕೊಡ್ತಾರೆ ಈ ಒಂದು ರುದ್ರಾಕ್ಷಿ. ಮತ್ತು ಅಲ್ಲಿ ಇಲ್ಲಿ ಮಾರ್ತಿರ್ತಾರೆ ರುದ್ರಾಕ್ಷಿನ. ಬರೀ 10 ರೂಪಾಯಿ ರುದ್ರಾಕ್ಷಿಗೆ. 10 ರೂಪಾಯಿ ರುದ್ರಾಕ್ಷಿನ ಯಾವ ದಿನ ಹಾಕ್ಕೊಬೇಕು, ಅದು ಇಂಪಾರ್ಟೆಂಟು. ಹಾಕ್ಕೊಂಡು ಒಂದು ಸಣ್ಣ ಮಂತ್ರ ಇದೆ, ಈ ಮಂತ್ರ ಪಠಣೆ ಮಾಡಿ. ನಿಮ್ಮದು ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ತೀರೋ ಹಾಗೆ ಈ ಒಂದು ರುದ್ರಾಕ್ಷಿ, ಶಿವನ ಒಂದು ರುದ್ರಾಕ್ಷಿ ಖಂಡಿತವಾಗ್ಲೂ ನಿಮಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟು. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಲೈಕ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ಐಪ್ ದಿಸ್ ವಿಡಿಯೋ ಅಂತಿರುತ್ತೆ, ಐಪ್ ಬಟನ್, HYP, ಈ ಐಪ್ನ 2 ಸರಿ ಪ್ರೆಸ್ ಮಾಡ್ಕೊಳ್ಳಿ. ಏಕೆಂದರೆ ಸಣ್ಣ ಸಿಂಪಲ್ ಪರಿಹಾರಗಳು ಮಾಡ್ಕೊಂಡು ಸುಖವಾಗಿ ಬದುಕಿ. ಅಲ್ಲಿ ಕಂಡು ಜ್ಯೋತಿಷಿಗಳ ಹತ್ರ ಅಲ್ಲಿ ಇಲ್ಲಿ ಹೋಗೋಕ್ಕೆ ಹೋಗ್ಬಿಡಿ. ನಿಮಗೆ ನೀವೇ ಜ್ಯೋತಿಷಿಗಳಾಗಿ, ನಿಮಗೆ ನೀವೇ ದೇವ್ರುಗಳಾಗಿ ಹಾಕ್ಕೊಂಬಿಡಿ. ಹಣ ಖರ್ಚು ಮಾಡ್ಕೊಂಡು ಸುಮ್ಮನೆ ಪೋಲ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸಣ್ಣ ರೆಮಿಡಿಗಳಲ್ಲೇ ಭಗವಂತ ಎಲ್ಲ ಸೃಷ್ಟಿ ಮಾಡಿದ್ದಾನೆ. ಪ್ರತಿ ಒಂದು ಸಮಸ್ಯೆಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಮಾಡ್ಕೊಂಡ್ರೆ ಅದಕ್ಕೆ ರಿಸಲ್ಟ್ಗಳು ಬರುತ್ತೆ. ಮೊದಲು ನಿಮ್ಮನ್ನು ನೀವು ನಂಬಬೇಕು. ದೇವ್ರ ಮೇಲೆ ನಂಬಿಕೆ ಇರಬೇಕು. ಅದಾದಮೇಲೆ ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು. ನಿಮ್ಮ ಕೆಲಸನ ನೀವು ಪ್ರೀತಿಸಬೇಕು. ನೀವು ಯಾವುದೇ ಉದ್ಯೋಗ ಮಾಡಿ, ಯಾವುದೇ ವ್ಯಾಪಾರ ಮಾಡಿ, ಯಾವುದೇ ಕೃಷಿ ವ್ಯವಸಾಯ ಬೆಳೆ ಬೆಳೀರಿ, ಅದನ್ನು ಪ್ರೀತಿಸಬೇಕು, ಅದನ್ನು ನಂಬಬೇಕು. ನಿಮ್ಮನ್ನು ನೀವು ನಂಬಿದಾಗ, ನಿಮ್ಮ ಮೇಲೆ ನಂಬಿಕೆ ಇದ್ದಾಗ, ನಿಮ್ಮ ಮೇಲೆ ನಿಮಗೆ ಧೈರ್ಯ ಇದ್ದಾಗ, ನಿಮ್ಮ ಮೇಲೆ ನಿಮಗೆ ಆತ್ಮವಿಶ್ವಾಸಗಳಿದ್ದಾಗ, ಖಂಡಿತವಾಗ್ಲೂ ಛಲ ಇದ್ದರೆ, ಧೈರ್ಯ ಇದ್ದರೆ, ಆತ್ಮವಿಶ್ವಾಸ ಇದ್ದರೆ ಯಾವುದು ದೊಡ್ಡದಲ್ಲ. ಮನುಷ್ಯ ಎಂತೆಂಥದೋ ಸಾಧನೆಗಳು ಮಾಡಿದ್ದಾನೆ. ಅದು ಏನ್ರಿ ಸಾಲನ? ಸಣ್ಣ ಪುಟ್ಟ ಸಾಲುಗಳು ಆರಾಮಾಗಿ ತೀರುತ್ತೆ. ಭಗವಂತ ಒಂದು ಶಕ್ತಿ ಕೊಡ್ತಾನೆ. ಈ ಸಣ್ಣ ರೆಮಿಡಿಗಳು ಮಾಡಿಕೊಂಡು ನೋಡಿ, ಸುಖವಾಗಿ ಬದುಕಿ, ಅಷ್ಟೇ ನಾನು ಹೇಳೋದು. ಕೇವಲ ಬರೀ 10 ರೂಪಾಯಿ ರೀ. ಗ್ರಂಥಿಗೆ ಅಂಗಡಿಗೆ ಹೋಗಿ ಬರೀ 10 ರೂಪಾಯಿ ಸಿಗುತ್ತೆ. ಯಾವುದು ಗೊತ್ತಾ ಅದು? ರುದ್ರಾಕ್ಷಿ ಅಂತಂದರೆ ಪಂಚಮುಖಿ ರುದ್ರಾಕ್ಷಿ. ನೋಡಿ, ಪಂಚಮುಖಿ, 5 ಮುಖಿ ರುದ್ರಾಕ್ಷಿ. 5 ಲೇಯರ್ ಇರುತ್ತೆ. ಒಂದು ರುದ್ರಾಕ್ಷಿ ಒಳಗಡೆ 5 ಗೆರೆ ಬಂದಿರುತ್ತೆ. 1, 2, 3, 4 ದುಂಡುಗಿರುತ್ತಲ್ಲ, 5 ಲೇಯರ್ ಇರುತ್ತೆ. ಪಂಚಮುಖಿ ರುದ್ರಾಕ್ಷಿ. ನೇಪಾಳ ತಗೊಳ್ಳಿ, ನೇಪಾಳ ಪಂಚಮುಖಿ ರುದ್ರಾಕ್ಷಿ. ಇಂಡೋನೇಷಿಯಾ ಅಂತ ಬರುತ್ತೆ, ಇಂಡೋನೇಷ್ಯಾ ಬೇಡ, ನೇಪಾಳ 5 ಮುಖಿ ಪಂಚಮುಖಿ ರುದ್ರಾಕ್ಷಿನ ತಗೊಂಡು ಈ ಹುಣ್ಣಿಮೆ ಸೋಮವಾರ 29ನೇ ತಾರೀಕು ಸೋಮವಾರ, 29ನೇ ತಾರೀಕು ಸೋಮವಾರ, ಹುಣ್ಣಿಮೆ ಸೋಮವಾರದ ದಿನ ನೀವು ಕೊರಳಿಗೆ ಧಾರಣೆ ಮಾಡ್ಕೊಳ್ಳಿ. ಗಂಡು ಮಕ್ಕಳು ಮಾಡ್ಕೊಬೋದು, ಹೆಣ್ಣು ಮಕ್ಕಳು ಮಾಡ್ಕೊಬೋದು. ಮಾಡಿಕೊಂಡು ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ. ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ. ಈ ಮಂತ್ರನ ಪಠಣೆ ಮಾಡಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಇನ್ನೂ ಬೇಗ ತೀರಬೇಕಂದ್ರೆ ನಿಮ್ಮದು ಸೈಟು, ಮನೆನೋ, ಅಪಾರ್ಟ್ಮೆಂಟು, ಜಮೀನು, ಬಂಗಾರುಗಳು, ಕಾರುಗಳು, ಸ್ಕೂಟ್ರುಗಳು ಅವನ್ನ ಮಾರಿ ಇನ್ನೊಬ್ಬರು ಸಾಲ ತೀರಿಸ್ಬೇಕು.
ಬಿಸ್ನೆಸ್ಸು ಲಾಸ್ ಆಗ್ತಿದ್ರೆ ಅದನ್ನು ಕಂಪ್ಲೀಟ್ ಮಾರಿಬಿಟ್ಟು ಬೇರೆ ಇನ್ನೊಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಿಕೊಂಡು ಬೇರೆ ರಿಲೇಟೆಡ್ಸ್ ಜೀವನ ಮಾಡಬೇಕಾಗುತ್ತೆ. ಇಷ್ಟೇ. ಈ ಒಂದು ರಿಲೇಟೆಡ್ಸು ನೀವು ಮಾಡಿ ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಇದು ಜಸ್ಟ್ ಬರೀ 10 ರೂಪಾಯಿ ಅಷ್ಟೇ. 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿಗೆ ಸಿಗ್ತವೆ. ಪಂಚಮುಖಿ ರುದ್ರಾಕ್ಷಿ ಗ್ರಂಥಿಗೆ ಅಂಗಡಿಯಲ್ಲಿ ಕೇಳಿದ್ರು ಕೊಡ್ತಾರೆ. ತಗೊಂಡು ಹುಣ್ಣಿಮೆ ಸೋಮವಾರದ ದಿನ 29ನೇ ತಾರೀಕು ಹಾಕ್ಕೊಂಡು ಈ ಮಂತ್ರನ ಓಂ ಕ್ಲೀಂ ಅರ್ವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ. ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ, ಯಾವಾಗ ಬೇಕಿದ್ರೂ ಮಂತ್ರ ಪಠಣೆ ಮಾಡ್ಕೊಳ್ಳಿ. ಇದಕ್ಕೇನು ಟೈಮಿಂಗ್ಸ್ ಏನಿಲ್ಲ. ಮಂತ್ರ ಹೇಳೋ ಸಂದರ್ಭದಲ್ಲಿ ಮೌತ್ ವಾಶ್ ಮಾಡಿ ಅಷ್ಟೇ. ಒಂದು ನೀರು 3 ಸರಿ ಮುಕ್ಕಳಿಸ್ಬಿಟ್ಟು ಮೌತ್ ವಾಶ್ ಮಾಡಿ ಮಂತ್ರ ಪಠಣೆ ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ತೀರೋ ಹಾಗೆ ಈ ರುದ್ರಾಕ್ಷಿ ಮಾಡೇ ಮಾಡುತ್ತೆ. ಇದು ಗುರುವಿನ ರುದ್ರಾಕ್ಷಿ. ನೋಡಿ, ತಂದೆ ತಾಯಿನೇ ಮಕ್ಕಳಿಗೆ ಮೊದಲನೇ ಗುರು. 2ನೇ ಗುರು ಬಂದು ಸ್ಕೂಲು ಕಾಲೇಜಿನಲ್ಲಿ ಟೀಚರ್ಸ್, ಲೆಕ್ಚರರ್ಸ್. 3ನೇ ಗುರು ಬಂದು ಶಿವ, ಕೃಷ್ಣ ಪರಮಾತ್ಮ, ವಿಷ್ಣು. ಕೃಷ್ಣಂ ಒಂದೇ ಜಗದ್ಗುರು, ನೋಡು ಅವರು ಒಬ್ಬರು ಗುರು, ಶಿವ ಗುರು. ಈ ಒಂದು ಪಂಚಮುಖಿ ರುದ್ರಾಕ್ಷಿ ಕೊರಳಿಗೆ ಧಾರಣೆ ಮಾಡಿಕೊಂಡು ಈ ಮಂತ್ರನ ಪಠಣೆ ಮಾಡ್ತಾ ಬನ್ನಿ. ಎಷ್ಟೇ ಲಕ್ಷ ಕೋಟಿಗಳಿದ್ದರೂ ಖಂಡಿತವಾಗ್ಲೂ ತೀರುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ. ನಮಸ್ಕಾರ.